ಹಾಯ್ ಎಲ್ರಿಗೂ ನಮಸ್ಕಾರ. ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇದ್ದೀನಿ ಲೆಮನ್ ಚಿಕನ್ ಮಾಡೋಕ್ಕೆ ಏನೇನು ಬೇಕು ಅಂದರೆ ಮೊಸರು ಬೇಕು, ಹಾಗೆ ನಿಂಬೆಹಣ್ಣು ಬೇಕು, ಹಾಗೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ, ಹಾಗೆ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಈಗ ಏನು ಮಾಡಬೇಕು ಮೊದಲಿಗೆ ಅಂದರೆ ಒಂದು ಬಟ್ಲಿಗೆ ಚಿಕನ್ ಚೆನ್ನಾಗಿ ತೊಳೆದಿಟ್ಕೋಬೇಕು. ಒಂದು 3-4 ಸಲ ತೊಳೀರಿ ಚಿಕನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ನಾನು ಈಗ ಅದಕ್ಕೆ ಏನೇನು ಹಾಕ್ತೀನಿ ಅಂದರೆ ಫಸ್ಟು ಮೊಸರು ಹಾಕ್ತೀನಿ. ಒಂದು ಅರ್ಧ ಕಪ್ ಮೊಸರು ಹಾಕ್ತೀನಿ, ಹಾಗೆ ಪೆಪ್ಪರ್ ಪುಡಿ ಹಾಕ್ತೀನಿ 1 ಸ್ಪೂನು, ಹಾಗೆ ಅರಿಶಿನ ಪುಡಿ ಹಾಕ್ತೀನಿ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ ಅರಿಶಿನ ಪುಡಿ, ಹಾಗೆ ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಕೋಬೇಕು. 1 ನಿಂಬೆಹಣ್ಣು ಬೇಕು. ನಿಂಬೆಹಣ್ಣು ಸಣ್ಣ ನಿಂಬೆಹಣ್ಣು ಆದರೆ ಜಾಸ್ತಿ ನಿಂಬೆಹಣ್ಣು ರಸ ಇರಲಿಲ್ಲ, ಹಂಗಾಗಿ 1 ನಿಂಬೆಹಣ್ಣು ಹಾಕ್ತೆ. ಇಲ್ಲಾಂದರೆ ಒಂದು ಅರ್ಧ ಹಾಕೋಬೋದು ದೊಡ್ಡದಾದರೆ. ತುಂಬ ಚೆನ್ನಾಗಿರುತ್ತೆ ಜ್ಯೂಸಿಯಾಗಿ. ನಮ್ಮ ಮನೆಯವರಿಗೆ ಮಗಳಿಗೆಲ್ಲ ಲೆಮನ್ ಚಿಕನ್ ಅಂದರೆ ತುಂಬ ಇಷ್ಟ. ಆಚೆ ಕಡೆ ತರಿಸ್ಕೊಂಡು ತಿಂತಾರೆ, ನಾನು ಮನೇಲೇ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಕೊಂಡು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ ಇದನ್ನು ನಾವು ಅರ್ಧ ಗಂಟೆ ಇಟ್ಬಿಡ್ಬೇಕು, ಮುಚ್ಚಿಟ್ಬಿಡ್ಬೇಕು. ಅರ್ಧ ಗಂಟೆ ಮುಚ್ಚಿಡ್ತಾ ಇದ್ದೀನಿ. ಲೆಮನ್ ಚಿಕನ್ಗೆ ಏನೇನು ಸಾಮಗ್ರಿ ಬೇಕು ಅಂದರೆ ಫಸ್ಟ್ ಅದೆಲ್ಲ ಹಾಕಿಟ್ಟು ಕಲಸಿದ್ದೀನಿ ನಾನು. ಮೆಣಸಿನ ಪುಡಿ, ಮೊಸರು, ನಿಂಬೆಹಣ್ಣು, ಅರಿಶಿನ ಪುಡಿ, ಉಪ್ಪೆಲ್ಲ ಹಾಕಿ. ಈಗ ಮೊದಲಿಗೆ ನೋಡಿ ಹಸಿರು ಮೆಣಸಿಕೋಬೇಕು, ಹಾಗೆ ಉದ್ದನೇ ಹೆಚ್ಕೋಬೇಕು, ಹಾಗೆ ಕ್ಯಾಪ್ಸಿಕಮ್ ಬೇಕು, ಹಾಗೆ 2 ಈರುಳ್ಳಿ, 1 ಕ್ಯಾಪ್ಸಿಕಮ್ಮು, ಒಂದು 4-5 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಕೋಬೇಕು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಲಸೋಕ್ಕೂ ಹಾಕಿದ್ದೀನಿ ಸ್ವಲ್ಪ, ಆಗಲೇ ಹೇಳೋದು ಮರೆತುಬಿಟ್ಟೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸೊಪ್ಪು, ಹಾಗೆ ನಿಂಬೆಹಣ್ಣು ಬೇಕು, ಮತ್ತು ಇನ್ನೊಂದು ನಿಂಬೆಹಣ್ಣು ಬೇಕು. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಾವು ಕಲಸಿದ್ದೀವಲ್ಲ ಅದು ನೆನೆದಿರುತ್ತೆ ಅರ್ಧ ಗಂಟೆ. ಈಗ ನೋಡಿ ಎಷ್ಟು ಬೇಗ ಮಾಡ್ಬೋದು. ಒಂದು ಪಾತ್ರೆ ಇಟ್ಟು ಹಾಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು, ಅಗಲವಾದ ಪಾತ್ರೆ, ಹಾಗೆ ಒಂದು 2 ಸೌಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಬಿಸಿ ಆದಮೇಲೆ ಮೊದಲು ನಾವು ಬೆಳ್ಳುಳ್ಳಿ ಹಾಕ್ಕೋಬೇಕು. ಸಣ್ಣದಾಗಿ ಹೆಚ್ಚಿದ್ದೀವಲ್ಲ ಈ ಬೆಳ್ಳುಳ್ಳಿ ಹಾಕ್ಕೋಬೇಕು. ಸಣ್ಣದಾಗಿ ಹೆಚ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದಮೇಲೆ ಒಬ್ಬೊಬ್ಬರಿಗೆ ನಾನ್ ವೆಜ್ಜಲ್ಲಿ ಮತ್ತು ವೆಜ್ಜಲ್ಲಿ ಬೆಳ್ಳುಳ್ಳಿ ಅಂದರೆ ತುಂಬ ಇಷ್ಟ. ನಾನು ಜಾಸ್ತಿ ಬೆಳ್ಳುಳ್ಳಿ ಹಾಕಿ ಮಾಡಿದರೆ ಬೆಳ್ಳುಳ್ಳಿದೇ ತಿಂತಾರೆ. ಹಾಗೆ ಈರುಳ್ಳಿ ಹಾಕ್ಕೊಂಡೆ, ಹೆಚ್ಚಿದ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಬೇಕು. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಚಿಕನಲ್ಲಿ ತುಂಬ ವೆರೈಟಿ ಮಾಡ್ಬೋದು. ಏನು ಐಟಮ್ ಬೇಕಾದ್ರೂ ಚಿಕನಲ್ಲಿ ಮಾಡ್ಬೋದು. ಎಲ್ಲ ಏನು ಐಟಮ್ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಬರೀ ಉಪ್ಪು ಅಚ್ಕಾರದ ಪುಡಿ ಹಾಕಿದ್ರೇ ಅದೇ ಒಂಥರ ಟೇಸ್ಟ್ ಬರುತ್ತೆ. ಬೇಳೆ ಸಾರುಗಳಿಗೆಲ್ಲ ನೆನೆಸ್ಕೊಂಡು ಇದು ನೋಡಿ ಸ್ವಲ್ಪ ಫ್ರೈ ಆಗ್ತಿದೆ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕ್ಯಾಪ್ಸಿಕಮ್ ಹಾಕೋತೀನಿ. ಕ್ಯಾಪ್ಸಿಕಮ್ ದಪ್ಪಾಗಿ ಹೆಚ್ಚಿ ಅದನ್ನು ತಿನ್ಬೋದು, ಮೆತ್ತಗಾಗುತ್ತೆ. ಹಾಗೆ ಹಸಿರು ಮೆಣಸಿನ್ಕಾಯಿ ಹಾಕೋತೀನಿ. ಇದೆಲ್ಲ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ.
ನೋಡಿ ಫ್ರೈ ಆಗ್ತಿದೆ. ಈಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಇದಕ್ಕೆ ಮಾತ್ರ ಈ ಮಸಾಲೆಗೆ ಹಿಡಿಯೋಷ್ಟು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಚಿಕನಿಗೆ ನಾವು ಆಗಲೇ ಹಾಕಿ ಕಲಸಿದ್ದೀವಿ, ಹಂಗಾಗಿ ಜಾಸ್ತಿ ಹಾಕ್ಬಾರ್ದು. ನೋಡಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಆಗಲೇ ಕಲಸೋಕ್ಕೂ ಸ್ವಲ್ಪ ಹಾಕಿದ್ದೆ. ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬಿಡ್ಲಿ. ನಾವೀಗ ನೆನೆಸಿಟ್ಕೊಂಡಿದ್ವಲ್ಲ ಚಿಕನ್ನು, ಅದು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಮುಚ್ತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಬೇಯಲಿ. ಈಗ ನೋಡಿ 5 ನಿಮಿಷ ಬೆಂದಿದೆ, ಬೇಯ್ತಾ ಇದೆ, ನೀರೆಲ್ಲ ಬಿಟ್ಕೊಂಡಿದೆ. ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಗೊತ್ತಾ? ನೋಡಿ ನೀರೆಲ್ಲ ಬಿಟ್ಕೊಂಡಿದೆ. ಈಗ ನಾವು ಇದಕ್ಕೆ 1 ಸ್ಪೂನ್ ಗರಂ ಮಸಾಲ, ಹಾಗೆ ಒಂದು 1/2 ಸ್ಪೂನ್ ಜೀರಿಗೆ ಪುಡಿ ಹಾಕಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಒಂದೇ ಥರ ಚಿಕನ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ವೆರೈಟಿಯಾಗಿ ಚಿಕನ್ ಮಾಡಿಕೊಟ್ರೆ ಮನೆಯವ್ರಿಗೆಲ್ಲ ಎಷ್ಟು ಖುಷಿ ಆಗುತ್ತಲ್ವ. ಇನ್ನೂ ಸ್ವಲ್ಪ ಚಿಕನ್ ಬೇಯಲಿ. ನಾನು 1 ಸ್ಪೂನು ಕಾರ್ನ್ಫ್ಲವರ್ ಹಾಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಲಾಸ್ಟಲ್ಲಿ ಹಾಕಬೇಕು ಕಾರ್ನ್ಫ್ಲವರ್ನ. ನೋಡಿ ಇದಕ್ಕೆ ಕಾರ್ನ್ಫ್ಲವರ್ ಹಾಕ್ತಿದ್ದೀನಿ 1 ಸ್ಪೂನು. ಹಾಗೆ ನಿಂಬೆಹಣ್ಣು, ಇನ್ನೊಂದು ನಿಂಬೆಹಣ್ಣು ಹಿಂಡ್ತಾಯಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸೊಪ್ಪು ಸ್ವಲ್ಪ, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಮಾಡಿದ್ಮೇಲೆ ಒಂದು 2 ನಿಮಿಷ ಹಂಗೆ ಬಿಡೋಣ. ನಿಮಗೆ ಅದೇ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಸ್ವಲ್ಪ ಟೇಸ್ಟ್ ನೋಡಬೇಕಾದ್ರೆ ಉಪ್ಪು ಸೇರಿಸ್ಕೋಬೋದು. ನೋಡಿ ಚಿಕನ್ ಎಲ್ಲ ಬಂದಿದೆ, ರೆಡಿ ಆಯಿತು ಲೆಮನ್ ಚಿಕನ್ನು. ನೋಡ್ಬಿಡ್ತೀನಿ ಬೆಂದಿದೆಯಾ ಅಂತ. ಬೆಂದಿದೆ. ನೋಡಿ ರೆಡಿ ಆಯಿತು. ಜ್ಯೂಸಿ ಆಗಿರೋ ಲೆಮನ್ ಚಿಕನ್ ರೆಡಿ. ನೀವು ಒಂದು ಸಲ ಎಲ್ಲರೂ ಮಾಡಿ ಈ ಚಿಕನ್ನ ಒಂದು ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಬೆಂದೋಗಿದೆ ಚಿಕನ್ನೆಲ್ಲ. ಒಮ್ಮೆ ಈ ಸಲ ಮಾಡ್ಕೊಂಡು ಲೆಮನ್ ಚಿಕನ್ ಮಾಡ್ಕೊಂಡು ತಿನ್ಕೊಂಡು ನೋಡಿ, ಟೇಸ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಚಿಕನ್ ವೆರೈಟಿಲಿ ತುಂಬ ಐಟಮ್ ಮಾಡ್ಬೋದು, ಯಾವ ಥರ ಬೇಕಾದ್ರೂ ಮಾಡ್ಬೋದು. ನಾನಿವತ್ತು ದಿನ ಒಂದೊಂದು ಥರ ಮಾಡ್ತೀನಿ ನಮ್ಮನೇಲೂ. ಆದರೆ ನಾನು ಇವತ್ತು ಮಾಡ್ತಾಯಿರೋದು ಲೆಮನ್ ಚಿಕನ್ ಮಾಡ್ತಾಯಿದ್ದೀನಿ. ಹಾಗೆ ಮಟನ್ ಬಿರಿಯಾನಿನೂ ಮಾಡಿದ್ದೆ ರೆಡ್ ಕಲರ್ದು. ಈಗ ನಮ್ಮನೆ ಊಟಕ್ಕೆ ಬರ್ತಾರೆ, ಊಟಕ್ಕೆ ಕೊಡಬೇಕು.
ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಕಾಮಾಕ್ಷಿ ಕುಮಾರ್ ಯೂಟ್ಯೂಬ್ ಚಾನಲ್ ನೋಡಿ. ಇನ್ನೂ ವೆರೈಟಿ ಚಿಕನ್ ಐಟಮು ಅಡುಗೆ ಮಾಡಿ ತೋರಿಸ್ತೀನಿ. ಹಾಗೆ ಬೇರೆ ಥರನೂ ತೋರಿಸ್ತೀನಿ, ಎಲ್ಲ ಥರನೂ ಐಟಮು. ಈಗಲೇ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ. ಎಲ್ರಿಗೂ ಥ್ಯಾಂಕ್ ಯು.